ಬೆಂಗಳೂರಿನ ತೋಟದಗುಡ್ಡಹಳ್ಳಿಯ ಬಿಜಿಎಸ್ ಬಡಾವಣೆಯಲ್ಲಿನ ವರಪ್ರದ ಮಹಾಗಣಪತಿ ದೇವಾಲಯ ಟ್ರಸ್ಟ್ನ ವಾರ್ಷಿಕೋತ್ಸವ ನಡೆಯಿತು. ನಿನ್ನೆ ಮತ್ತು ಇವತ್ತು ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ರು. ದೇವರ ಕೃಪೆಗೆ ಪಾತ್ರರಾದರು. ಮೊದಲ ದಿನ ಗಂಗಾ ಪೂಜೆ, ಮೆರವಣಿಗೆ, ಗಣಪತಿ ಪೂಜೆ ನಡೆಯಿತು. ಇಂದು ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಮುಖ್ಯ ಆರೋಪಿ ಜಗ್ಗ ಇನ್ನೂ ಪತ್ತೆಯಾಗಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ಗೂ ತಲೆಕೆಡಿಸಿಕೊಳ್ಳದೆ ದೇಶದಿಂದ ದೇಶಕ್ಕೆ ಟೂರ್ ಮಾಡ್ತಿದ್ದಾನೆ. ಪೊಲೀಸರ ಕೈಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾನೆ. ದುಬೈ, ಥೈಲ್ಯಾಂಡ್, ಇಂಡೋನೇಷ್ಯಾ ಹೀಗೆ ದೇಶಗಳನ್ನು ಸುತ್ತಾ ಇದ್ದಾನೆ. ದುಬೈ ನಂತರ ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ದ ಜಗ್ಗ ಅಲ್ಲಿಂದ ಇಂಡೋನೇಷ್ಯಾಗೆ ಪರಾರಿಯಾಗಿದ್ದಾನೆ. ಬೇರೆ ಬೇರೆ ದೇಶಗಳಿಗೆ ಜಗ್ಗ ಸಂಚಾರ ಮಾಡ್ತಿದ್ದಾನೆ. ಸಿಐಡಿ ಅಧಿಕಾರಿಗಳು ಜಗ್ಗನ ಅಕೌಂಟ್ ಡೀಟೇಲ್ಸ್ ಪರಿಶೀಲನೆ ಮಾಡ್ತಿದ್ದಾರೆ. ಜಗ್ಗನಿಗೆ ಬೆಂಗಳೂರಿನ ಕೆಲವರಿಂದ ಹಣ ಸಂದಾಯ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಜಗ್ಗನಿಗೆ ಯಾರ ಹಣ ಸಹಾಯ ಮಾಡ್ತಿದ್ದಾರೆ ಅನ್ನುವ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ. ಮೈಸೂರಲ್ಲಿ ಪರಮೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ತನ್ವೀರ್ ಸೇಠ್, ಎತ್ತರದ ಸ್ಥಾನದಲ್ಲಿ ಪರಮೇಶ್ವರ್ ಅವರನ್ನ ನೋಡುವ ಆಸೆಯಾಗಿಯೇ ಉಳಿದಿದೆ. ರಾಜಕೀಯದಲ್ಲಿ ಮೇಲೆ ಬರೋದಕ್ಕೆ ಬಹಳಷ್ಟು ಜನರನ್ನ ತುಳಿತಾರೆ. ಪರಮೇಶ್ವರ್ ಯಾವತ್ತಿಗೂ ಆ ಕೆಲಸ ಮಾಡಲಿಲ್ಲ. ತಮ್ಮ ನೆರಳಿನಲ್ಲಿ ಬಹಳಷ್ಟು ಜನರನ್ನ ಪರಮೇಶ್ವರ್ ಬೆಳೆಸಿದ್ದಾರೆ. ಪರಮೇಶ್ವರ್ ಜೊತೆ ನಾವು ಹೆಜ್ಜೆ ಹಾಕ್ತೀವಿ. ಮೈಸೂರಿನಿಂದ ಕೊಡುವ ಈ ಸಂದೇಶ ಮುಂದಿನ ದಿನಗಳಲ್ಲಿ ರಾಜಕೀಯ ಫಲಿತಾಂಶ ಕೊಡುತ್ತೆ ಅಂತ ಹೇಳಿದ್ರು. ಹಣ್ಣು ತರಕಾರಿಯ ಹೋಲ್ಸೇಲ್ ಅಂಗಡಿ ಬೆಂಕಿಯಿಂದ ಹೊತ್ತಿ ಉರಿದಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಜಾಲಿ ಕ್ರಾಸ್ ಬಳಿ ಬೆಂಕಿ ಅವಘಡ ಸಂಭವಿಸಿದೆ. ಜಾಲಿ ಕ್ರಾಸ್ನ ತಾಸಿನ್ ಫ್ರೂಟ್ಸ್ ಹಾಗೂ ವೆಜಿಟೇಬಲ್ ಹೋಲ್ಸೇಲ್ ಅಂಗಡಿ ಬೆಂಕಿಗಾಹುತಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಯೊಳಗೆ ಬೆಂಕಿ ಕಾಣಿಸಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿದೆ. ಅಂಗಡಿ ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ, ಹೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನೂರಾರು ಶವ ಹೂತಿದ್ದೆ ಎಂದಿದ್ದ ಚಿನ್ನಯ್ಯ ಎಸ್ಐಟಿ ಕಸ್ಟಡಿಯಲ್ಲಿದ್ದು ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ದೂರುದಾರನ ಹುಟ್ಟೂರು ಮಂಡ್ಯ ಹಾಗೂ ತಮಿಳುನಾಡಿನಲ್ಲೂ ವಿಚಾರಣೆ ನಡೆಸಿದ್ದಾರೆ. ದೂರುದಾರನ ಸ್ನೇಹಿತರು, ಸಂಬಂಧಿಗಳಿಂದ ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ತಮಿಳುನಾಡಿನ ಚಿಕ್ಕರಸಿಪಾಳ್ಯ ತೆರಳಿ ಕುಟುಂಬಸ್ಥರಿಂದ ಕೆಲವು ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ದೂರುದಾರ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಈ ಹಿಂದೆ ಕೆಲಸ ಮಾಡಿಕೊಂಡಿದ್ದ. ಫ್ಯಾಕ್ಟರಿ ಸೇರಿದಂತೆ ದೂರುದಾರನಿಗೆ ಯಾರ್ಯಾರು ಪರಿಚಯ ಇದ್ರು ಅವರೆಲ್ಲರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಚಿನ್ನಯ್ಯ 2 ವರ್ಷಗಳ ಹಿಂದೆ ಉಜಿರೆಗೆ ಬಂದು ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರಿದ್ದ. ದೂರುದಾರನ 2ನೇ ಪತ್ನಿ ಹಾಗೂ ಮಕ್ಕಳಿಂದಲೂ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಮಟ್ಟೆಣ್ಣವರ್ ಕುರಿತ ಮತ್ತೊಂದು ಕಳ್ಳಾಟ ಬಟಾಬಯಲಾಗಿದೆ. ರೌಡಿ ಶೀಟರ್ ಒಬ್ಬನನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಮಟ್ಟೆಣ್ಣವರ್ ಬಿಂಬಿಸಿದ್ರು. ಈಗ ಮಟ್ಟೆಣ್ಣವರ್ ಜೊತೆಗಿದ್ದ ಮದನ್ ಬುಗಡಿ ರೌಡಿ ಶೀಟರ್ ಅನ್ನೋದು ಬಟಾಬಯಲಾಗಿದೆ. ಆಗಸ್ಟ್ 22ರಂದು ವಿಚಾರಣೆಗೆ ಹಾಜರಾಗಿದ್ದ ಮಟ್ಟೆಣ್ಣವರ್ ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ನನ್ನ ಕರೆ ತಂದಿದ್ದ. ಹುಬ್ಬಳ್ಳಿ ರೌಡಿ ಶೀಟರ್ ಮದನ್ ಬುಗಡಿ ಕರೆತಂದು ಸುಳ್ಳು ಹೇಳಿದ್ರು. ರೌಡಿ ಶೀಟರ್ ಮದನ್ ಹಳೆ ಹುಬ್ಬಳ್ಳಿ ತಾಂಡ ನಿವಾಸಿಯಾಗಿದ್ದು, ಈ ಹಿಂದೆ ಮದನ್ಗೆ ರೌಡಿ ಪರೇಡ್ ವೇಳೆ ಕಮಿಷನರ್ ಕ್ಲಾಸ್ ತೆಗೆದುಕೊಂಡಿದ್ರು. ಶಶಿಕುಮಾರ್ ಕ್ಲಾಸ್ ತೆಗೆದುಕೊಳ್ಳೋ ವಿಡಿಯೋ ವೈರಲ್ ಆಗಿತ್ತು. ಇಂಥ ವ್ಯಕ್ತಿಯನ್ನ ಮಟ್ಟೆಣ್ಣವರ್ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಬಿಂಬಿಸಿದ್ರು. ಇದೀಗ ಗಿರೀಶ್ ಮಟ್ಟೆಣ್ಣವರ್ ಸುಳ್ಳು ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.